Hello guys, welcome back to the channel. So ನಾವಿವತ್ತು ನೋಡಕ್ ಹೋಗ್ತಿರೋ ವಿಷಯ ಬಂದು how to get famous on Instagram in 3 easy steps. 4, 5 steps ಎಲ್ಲ ಯಾಕೆ ಇಟ್ಸ್ ಜಸ್ಟ್ ನಂಬರ್ ಶಿವಣ್ಣನ ಏಜ್ ತರ ವಿಷಯ ತುಂಬಾ ಸೀರಿಯಸ್ ಆಗಿರೋದ್ರಿಂದ ನಮ್ಮ ಆಟಿಟ್ಯೂಡ್ ಅಂಡ್ ಬಿಹೇವಿಯರ್ ನ ಚೇಂಜ್ ಮಾಡ್ಕೊಳ್ಳೋಣ. ಒಂದು ಇದಕ್ಕೆ ನಿಮ್ಗೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು. ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ಕ್ರಿಂಜ್ ಆಗಿರೋ ಡಿಪಿ ನಿಮ್ದೇ ಡಿಪಿ ಅಕೌಂಟ್ ನಡೆಯುತ್ತೆ. ಜಾಸ್ತಿ ಹುಡ್ಕಕ್ಕೆಲ್ಲ ಹೋಗ್ಬೇಡಿ ಕ್ರಿಂಜ್ ಯಾರು ಅಂತ. ಮೈಟ್ ಬಿ ನಾನು ಕ್ರಿಂಜ್ ಆಗಿರ್ಬೋದು. ಸೊ ನಾನು ಡಿಪಿ ಹಾಕೊಂಡಿದ್ದೀನಿ, ನೀವು ಅದನ್ನೇ ಫಾಲೋ ಮಾಡಿ. ವಿ ಶುಡ್ ಟೇಕ್ ಎನ್ ಎಕ್ಸಾಂಪಲ್. ರೋಲ್ ಮಾಡಲ್ ಇರ್ಬೇಕು ಪ್ರತಿಯೊಂದು ಕೆಲ್ಸಕ್ಕೂ. ಸೊ ನಮ್ಗೆ ದರ್ಶನ್ ರಿಚು, ದರ್ಶನ್ ದಿವು, ನೀವು ಮಾಡೋ ಪ್ರತಿಯೊಂದು ರೀಲಲ್ಲೂ ಕೂಡ ಇದೊಂದು ಟರ್ಮ್ ಇರಲೇಬೇಕು. ಯಾವ್ದು ಟರ್ಮ್ ಅಂತ ಕೇಳ್ತಿದ್ದೀರಾ? ಬನ್ನಿ ಹತ್ರ ಬನ್ನಿ. ಓಕೆ ಸೀರಿಯಸ್. ನೀವು ಮಾಡೋ ವಿಡಿಯೋದಲ್ಲಿ ಕಂಟೆಂಟ್ ಮಿಸ್ ಆದ್ರೂ ನಡೆಯುತ್ತೆ. ಚೆನ್ನಾಗಿರೋ ಹುಡುಗಿರ್ ಮಿಸ್ ಆಗ್ಬಾರ್ದು. ನೋಟ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ಹುಡುಗಿರ್ ಮಿಸ್ ಆಗ್ಬಾರ್ದು. ಇಲ್ಲ ಹಂಗೇನಿಲ್ಲ, ಆತರ ದುಡ್ಡದ್ದೇನು ಪ್ರಾಬ್ಲಮ್ ಇಲ್ಲ. ಯಾಕಂಗ್ ಕೇಳ್ತಾ ಇದ್ಯಾ? ಇದ್ರಲ್ಲಿ ಏನ್ ಥ್ರಿಲ್ ಐತೆ? ಹೋಗು, ಹೊಟ್ಟೆಗೇನೋ ತಿಂತೀಯಾ? ಯಪ್ಪ ದೇವ್ರೆ, ಇವನ್ಯಾಕ ಗುರು ಇಲ್ಲಿಗೆ ಬಂದ? ಅವನಲ್ಲಿ ಇಲ್ಲ ಸುಖಪುರಿ ಬೇಡ, ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತೀರಾ? ವಾಯ್ಸ್ ಸ್ವಲ್ಪ ಸುಮಾರಾಗಿದ್ರು ನಡೆಯುತ್ತೆ. ಸ್ಟೆಪ್ ನಂಬರ್ 2. ಈ ಸ್ಟೆಪ್ ನಂಬರ್ 2 ಅಲ್ಲಿ ನೀವು ನಿಮ್ ಲವ್ ಸ್ಟೋರಿ ಹೇಳ್ಕೊಬಹುದು. ನಿಮ್ ಫ್ರೆಂಡ್ ಲವ್ ಸ್ಟೋರಿ ಆಗಿರ್ಬೋದು, ಯಾರೋ ಒಬ್ಬರು ಲವ್ ಸ್ಟೋರಿ ಆಗಿರ್ಬೋದು. ನಿಮ್ಗಳು ಹುಡುಗಿ ಪರಿಚಯ ಇದ್ರೆ ಅವಳನ್ನ ಕರ್ಕೊಂಡ್ಬಂದು ಕತೆ ಹೇಳ್ಬೋದು. ಮೈ ಲವ್ ಸ್ಟೋರೀಸ್, ಲವ್ ಸ್ಟೋರಿ ಪಾರ್ಟ್ 1, ಲವ್ ಸ್ಟೋರಿ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5. ಒಂದು ಕತೆ ಇರಬೇಕು. ಆ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರಬೇಕು, ಒಳ್ಳೊಳ್ಳೆ ಡೈಲಾಗ್ಸ್ ಇರಬೇಕು, ಪಂಚಿಂಗ್ ಕಾಮಿಡಿ ಇರಬೇಕು, ಪ್ರತಿಯೊಂದು ಇರಬೇಕು. ಇವಳ ಹೆಸರು ಸಹನಾ ಅಂತ. ಇವಳನ್ನ ನಾನು 8ನೇ ಕ್ಲಾಸಿಂದ ಲವ್ ಮಾಡ್ತಾ ಇದ್ದೆ. ಲವ್ ಮಾಡ್ತಾ ಪ್ರೀತಿ ಆಗೋಯ್ತು. ಪ್ರೀತಿ ಆಗ್ತಾ ಒಂದ್ ದಿವಸ ಹೇಳ್ಕೊಂಡ್ಬಿಡೋಣ ಅಂತ ಹೇಳಿ February 14th, 2021 ಅವತ್ತು ಮಾಲಲ್ಲಿ ಇವಳನ್ನ ನೋಡಿದೆ. ಅವತ್ ನೋಡಿ ತುಂಬಾ ಇಷ್ಟ ಆಗೋಯ್ತು. ಮುಂಚೆ ಯಾವತ್ತೂ ಆತರ ಅವಳನ್ನ ನೋಡಿರ್ಲಿಲ್ಲ. ಅವತ್ತಿವಳು ಬ್ಲೂ ಡ್ರೆಸ್ ಅಲ್ಲಿ ಇದ್ದು ತುಂಬಾ ಇಷ್ಟ ಆಗೋಯ್ತು. ಅವತ್ ನನ್ ಬ್ಲೂ ಡ್ರೆಸ್ ಹಾಕೊಂಡ್ ಸ್ವಾತಿ, ನಾನು ರೆಡ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ. ಯಾರು ಹೇಳ್ತಿದ್ಯಾ? ಅನುಮಾನ ಇತ್ತು, ಆಯ್ತು ನನಗೆ. ಸೊ ಏನ್ ಅರ್ಥ ಆಗುತ್ತೆ ನಿಮ್ಗೆ? ರಿಹರ್ಸಲ್ ಇಂಪಾರ್ಟೆಂಟ್. ರಿಹರ್ಸಲ್ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಕತೆಗಳು ಹೇಳಕ್ ಈಸಿ ಇರುತ್ತೆ. ದಟ್ಸ್ ಆಲ್ ಅಬೌಟ್ ಸ್ಟೆಪ್ ನಂಬರ್ 2. ಈಗ ಸ್ಟೆಪ್ ನಂಬರ್ 3 ಬಗ್ಗೆ ಹೇಳ್ಬೇಕು ಅಂತಂದ್ರೆ ವ್ಲಾಗ್ಸ್. ಡೈಲಿ ವ್ಲಾಗ್ಸ್ ಮಾಡ್ಬೋದು, ಫುಡ್ ವ್ಲಾಗ್ಸ್ ಮಾಡ್ಬೋದು, ಏನ್ ಬೇಕಾದ್ರೂ ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇದನ್ನ ಹೇಗ್ ಮಾಡೋದು ಅಂತ ಹೇಳೋದಾದ್ರೆ, ಹಲೋ ಗೈಸ್, ಮೈ ನೇಮ್ ಇಸ್ ಮನೋಜ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್. ರಾತ್ರಿ ಕುಡಿದು ಬಂದನು ಟೈಟ್ ಆಗಿ ಬೆಡ್ಶೀಟ್ ನ ಮೇಲೆ ಹಾಕೊಳ್ಳೋದನ್ನ ಮರ್ತು ಕೆಳಗೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ. ತಕ್ಷಣ ಬೆಡ್ಶೀಟ್ ನ ಮಡ್ಚಿಟ್ಟೆ. ಬೆಡ್ಶೀಟ್ ಮುಂಚೆನೆ ಮಡ್ಚಿತ್ತು, ಹಾಗೆ ಸೈಡ್ ಗಿಟ್ಟೆ. ಎದ್ದ ತಕ್ಷಣ ಎಲ್ಲಿ ವಾಸನೆ ಸಿಗಾಕೊಂಡ್ಬಿಡ್ತೀನಿ ಅಂತ ಬೈಕೆ ಟೂತ್ ಪೇಸ್ಟ್ ನ ರಾತ್ರಿ ಡಿಮ್ ಬಡಿಗೆ ಸ್ಟಾರ್ಟ್ ಮಾಡಿದ್ವಿ. ತೊಳೆದು ಫ್ರೆಶ್ ಆಗಿ ಆ ಕಡೆಗೆ ಏನೂ ಆಗಿಲ್ಲ ಅಂತ ಹೋಗ್ಬಿಡೋಣ ಅಂತ ರೆಡಿ ಆಗಿದ್ದೆ. ಅಷ್ಟರಲ್ಲಿ ಮನೋಜ್ ಏನ್ ಮಾಡ್ತಿದ್ಯಾ ಒಳಗಡೆ ಬಗ್ಗತ್ತಿಗೆ? ಅಷ್ಟರಲ್ಲಿ ಅಪ್ಪ ಬಂದ್ರು. ಗೈ, ಈ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಬೈ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್ ಸೌತ್ ಕೊರಿಯಾದಲ್ಲಿ ಒಂದಿನ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್ ಸೌತ್ ಕೊರಿಯಾದಲ್ಲಿ ಒಂದಿನ. ಮೈ ಡೈಲಿ ವ್ಲಾಗ್ಸ್ ಸೌತ್ ಕೊರಿಯಾದಲ್ಲಿ ಒಂದಿನ. 5ನೇ ವಿಡಿಯೋ ಆದ್ರೂ ಅಷ್ಟೇ, 6ನೇ ವಿಡಿಯೋ ಆದ್ರೂ ಅಷ್ಟೇ. ನಾನು ಹೀಗೆ ಕಣ ಹೇಳೋದು. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಸೌತ್ ಕೊರಿಯಾದಲ್ಲಿ ಒಂದಿನ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವೂರಲ್ಲ ನಿಂದು? ನಮಸ್ತೆ ಬೆಂಗಳೂರು. ನೀವು ಬೆಂಗಳೂರಾಗಿದ್ರೆ ಈ ಫುಡ್ ಟೇಸ್ಟ್ ಮಾಡ್ಲೇಬೇಕು. ಬನ್ನಿ ನೋಡೋಣ. ಸರ್ ನೀವು ದುಡ್ಡು ಕೊಡ್ತೀರಾ ಸರ್? ಸ್ಟೆಪ್ 4 ಸಕ್ಕ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಗುರು. ಇದನ್ನ ಮಾಡೋದಕ್ಕೆ ನೀವು ಬರೀ ಟ್ಯಾಲೆಂಟ್ ಸಾಕಾಗಲ್ಲ, ಅಪ್ಪ ಅಮ್ಮ ಮಾಡಿಟ್ಟಿರೋ ದುಡ್ಡು ಕೂಡ ಬೇಕಾಗಬಹುದು. ಇದರಲ್ಲಿ ನೀವು ಬೇರೆ ಪ್ರಾಬ್ಲಮ್ಸ್ ಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಲೈಕ್ಸ್, ಕಮೆಂಟ್ಸ್, ಶೇರ್ಸ್, ಫಾಲೋವರ್ಸ್ ಜಾಸ್ತಿ ಆಗುತ್ತೆ. ಸೊ ಯು ಆರ್ ವೇಟಿಂಗ್ ಅಲ್ವಾ ಯಾವ ಟಾಪಿಕ್ ಅಂತ? ಈ ಟಾಪಿಕ್ ಟ್ರೆಂಡ್ ಶೋಕಿ ಯಾವ್ದು ಅಂತ ನೋಡೋಣ ಬನ್ನಿ. ಬ್ರದರ್ ವಿವೇಕ್ ಅವರೇ, ನಿಮ್ ಮೆಸೇಜ್ ನೋಡ್ತಾ ಇದ್ದೀನಿ ನಾನು. ತಮ್ಮನಿಗೆ ನಿದ್ದೆ ಬರ್ತಿಲ್ಲ, 400 ರೂಪೀಸ್ ಹಾಕಿ ಮೆಡಿಸಿನ್ಗೆ ಅಂತ ಮೆಸೇಜ್ ಮಾಡಿದೀರಾ. ನೀವು 400 ಕೇಳಿದೀರಾ, ನಾನು 500 ಆಗ್ತಾ ಇದ್ದೀನಿ. ತಮ್ಮನಿಗೆ ಮೆಡಿಸಿನ್ ಕೊಡ್ಸಿ, ಅವ್ನು ಆರಾಮಾಗಿ ನಿದ್ದೆ ಮಾಡಬೇಕು. ಅವ್ನು ನಿಮ್ಗೆ ಮಾತ್ರ ತಮ್ಮ ಅಲ್ಲ, ನನಗೂ ತಮ್ಮ ಆಗ್ತಾನೆ. ಬ್ರದರ್ ಈಗ ಫೋನ್ ಪೇ ಮಾಡ್ತಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಬ್ರದರ್, ಬಂದಿರುತ್ತೆ. ನಿಮ್ ಫ್ಯಾಮಿಲಿ ನನಗೂ ಫ್ಯಾಮಿಲಿ ಆಗುತ್ತೆ, ನಿಮ್ ತಮ್ಮ ನನಗೂ ತಮ್ಮ ಆಗ್ತಾನೆ ಬ್ರದರ್. ಹಾಗೆ ಈ ಗುಡ್ ನೈಟ್ ಕೂಡ ಕೊಡ್ತಾ ಇದೀವಿ. ಇದನ್ನ ಡೈಲಿ ರಾತ್ರಿ ಮನೇಲಿ ಯೂಸ್ ಮಾಡಿ. ಸೊ ಅವ್ನು ಒಳ್ಳೆ ನಿದ್ದೆ ಮಾಡ್ತಾನೆ, ಯಾವ ಸೊಳ್ಳೆ ಕೂಡ ಅವನ ಹತ್ರಕ್ಕೆ ಹೋಗೋದಿಲ್ಲ. ಅವ್ನು ಬರೀ ನಿಮ್ ತಮ್ಮ ಅಲ್ಲ ಬ್ರದರ್, ನನಗೂ ತಮ್ಮ ಆಗ್ತಾನೆ. ನಿಮ್ ಫ್ಯಾಮಿಲಿ ನನಗೂ ಫ್ಯಾಮಿಲಿ ಆಗುತ್ತೆ. ನೀವು 500 ಕೇಳಿದೀರಾ, ನೀವು 600 ಕೇಳಿದೀರಾ, ನೀವು 700 ಕೇಳಿದೀರಾ. ನಾನು 600 ಆಗ್ತಾ ಇದ್ದೀನಿ. ನಾನು 700 ಆಗ್ತಾ ಇದ್ದೀನಿ. ನಾನು 800 ಆಗ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಕೌನ್ ಬನೇಗ ಕರೋಡ್ಪತಿಗೆ ಹೋಗಿ ಕ್ವಶನ್ ಆನ್ಸರ್ ಹೇಳಿ ದುಡ್ಡು ಮಾಡೋದಲ್ಲ ವಾಡಿಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಇಸ್ಕೊಳ್ಳೋದೆ ಬೇಡಿಕೆ. ಇನ್ನು ಇದೇ ರೀತಿ 10 ಹಲವು ಟಾಪಿಕ್ಸ್ ಗಳಿದೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಬೇಕು ಅಂತ. ಅದನ್ನೆಲ್ಲ ನೀವು ನೋಡ್ಬೇಕು ಅಂತ ಇಷ್ಟ ಆದ್ರೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2 ಬೇಕು ಅಂತ ಕಾಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದುವರೆಗೂ ನೀವು ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಹೊಡೆದಾಕಿ. ಅಂಡ್ ಕೀಪ್ ಕಾಮೆಂಟಿಂಗ್, ಕೀಪ್ ಲೈಕಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್, ಕೀಪ್ ಬ್ರೀತಿಂಗ್. ನಾನು ನಿಮ್ಮ ಮನೆ ಹುಡುಗ ಹೇಮಂತ್. ದುಡಿರಲೇ
ದುಡಿರಲೆ. ಸೊ ನೆಕ್ಸ್ಟ್ ವಿಡಿಯೋ ಬರೋತಿಕ ನಾನು ಕೂಡ ಜೀವನ ನಡೆಸ್ಬೋದು ಅಂತ ಏನೋ ಹೇಳ್ತಿದ್ದೆ. ಸೊ ದಟ್ಸ್ ಆಲ್ ಅಬೌಟ್ ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ 4 ಇದರಲ್ಲಿ ಸ್ಟೆಪ್ 4 ಅಂದ್ಬಿಡ್ತೀನಿ ತೋರಿಸ್ತಿಲ್ಲ ಬ್ರೋ. ಇದನ್ನ ಮಾಡೋದಕ್ಕೆ ನಿಮ್ಗೆ ಸಾಕು